ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಟ್ಟರೆ ಕರ್ನಾಟಕವನ್ನೇ ಬಂದ್ ಮಾಡ್ತೀವಿ ಅಂತ ಕನ್ನಡ ಪರ ಹೋರಾಟಗಾರರು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕನ್ನಡ ಪರ ಹೋರಾಟಗಾರರು ಕೂಡ ಈಗ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಕಾವೇರಿಗಾಗಿ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಅಂತ ಘೋಷಣೆ ಮಾಡಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಇನ್ನು ಬಂದ್ ಘೋಷಣೆ ಮಾಡಿದ ಮೇಲೆ DK ಶಿವಕುಮಾರ್ ಕೂಡ ಈಗ ಮನವಿ ಮಾಡ್ಕೊಂಡಿದ್ದಾರೆ ಕನ್ನಡ ಪರ ಹೋರಾಟಗಾರರಿಗೆ, ಯಾವುದೇ ಕಾರಣಕ್ಕೂ ಬಂದ್ ಮಾಡಬೇಡಿ, ಬಂದ್ ಮಾಡೋದ್ರಿಂದ ನಮಗೆ ನಷ್ಟ ಆಗುತ್ತೆ, ಕರ್ನಾಟಕ ಬಂದ್ನಿಂದ ನಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಅಂತ DK ಶಿವಕುಮಾರ್ ಕನ್ನಡ ಪರ ಹೋರಾಟಗಾರರ ಸಂಘಕ್ಕೆ ಈಗ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನಾವೇ ನಿಮ್ಮ ಪರವಾಗಿರುವಾಗ ಕರ್ನಾಟಕ ಯಾಕೆ ಬಂದ್ ಮಾಡ್ತೀರಾ? ಸಂಘಟನೆಗಳಿಗೆ CM DK ಶಿವಕುಮಾರ್ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಈಗ ಕಾವೇರಿ ನೆಲ ಜಲ ಭಾಷೆ ಅಂತ ಬಂದಾಗ ಮೊದಲು ಧ್ವನಿಗೂಡಿಸೋದೇ ಕನ್ನಡ ಪರ ಹೋರಾಟಗಾರರು, ಅದರಲ್ಲಿ ಡೌಟೇ ಇಲ್ಲ. ಈಗ ನಮ್ಮ ನೀರು ಪರರ ಪಾಲಾಗ್ತಾ ಇದೆ, ತಮಿಳುನಾಡಿಗೆ ಹೋಗಬಾರ್ದು, ಆ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿಬಿಟ್ಟು ಕಾವೇರಿ ನೀರು ರೈತನ ನೀರು ಅನ್ನುವಂತಹ ಒಂದಿಷ್ಟು ಘೋಷವಾಕ್ಯದೊಂದಿಗೆ ಅಲ್ಲಿ ಪ್ರತಿಭಟನೆಗಳು ಕೂಡ ಈಗ ವಾಟಾಳ್ ನಾಗರಾಜ್ ಸೇರಿದಂತೆ ಸಾಕಷ್ಟು ಕನ್ನಡ ಪರ ಹೋರಾಟಗಾರರು ಸಾಕಷ್ಟು ವರ್ಷಗಳಿಂದ ಕನ್ನಡ ನಾಡಿಗೋಸ್ಕರ, ಕನ್ನಡ ನಾಡಿನ ಜಲ ನೆಲ ಭಾಷೆಗೋಸ್ಕರ ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆಗಸ್ಟ್ 13ಕ್ಕೆ ನಾವು ಬಂದ್ ಮಾಡ್ತೀವಿ ನೀವೆಲ್ಲಾದರೂ ಕಾವೇರಿ ನೀರನ್ನು ಬಿಟ್ಟರೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ನೋಡಿ, ಈಗ ಇದು ಮತ್ತೊಂದು ರೀತಿಯಾದಂಥ ಸಮಸ್ಯೆ ಇದೆ ಸರ್ಕಾರಕ್ಕೆ. ಈ ಥರ ಕರ್ನಾಟಕ ಬಂದ್ ಏನಾದರೂ ಮಾಡಿದರೆ ಭಾಳ ಸಮಸ್ಯೆ ಆಗ್ತದೆ. ನೋಡಿ, ಈಗ ವ್ಯಾಪಾರಸ್ಥರಿಗೆ ಸಮಸ್ಯೆ ಆಗ್ತದೆ, ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗೋರಿಗೆ ಬಸ್ಗಳಿಲ್ಲ ಅಂದರೆ ಭಾಳ ಸಮಸ್ಯೆ ಆಗ್ತದೆ. ಈ ಥರ ಎಲ್ಲ ಅನೇಕ ಸಮಸ್ಯೆಗಳನ್ನು ಈ ಹಿಂದಿನ ಬಂದ್ಗಳಿಂದ ಜನ ಅನುಭವಿಸಿದ್ದಾರೆ. ನೋಡಿ, ಇದರ ನೇರ ಎಫೆಕ್ಟು ಪಬ್ಲಿಕ್ಕಿಗೆ ಆಗುತ್ತೆ, ಸಾರ್ವಜನಿಕರಿಗೆ ಎಫೆಕ್ಟ್ ಆಗ್ತಾ ಹೋಗ್ತದೆ. ಹಾಗಾಗಿ DK ಶಿವಕುಮಾರ್ ಕನ್ನಡ ಪರ ಹೋರಾಟಗಾರರಿಗೆ ಒಂದು ಮನವಿ ಮಾಡ್ಕೊಂಡಿದ್ದಾರೆ. ನಾವೇ ನಿಮ್ಮ ಜೊತೆಗಿದ್ದೀವಿ, ನಮ್ಮ ನಿಲುವು ರೈತರ ಪರವಾಗಿರುವಂಥದ್ದು, ನಾವು ಕೂಡ ನೀರು ಬಿಡಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಇಲ್ಲ. ಈಗ ನೀರು ಅಂತಲೂ ಅಂದರು ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿ. DK ಶಿವಕುಮಾರ್ ಜೊತೆಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೂಡ ಹೇಳಿದರು, ಬಂದ್ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯಲ್ಲ ಅಂತ. ಕುಮಾರಸ್ವಾಮಿ ಅವರು ಇದೇ ಮಂಡ್ಯ ಭಾಗದ ಅವರು MP ಕೂಡ ಹೌದು, ಕೇಂದ್ರದ ಸಚಿವರಾಗಿದ್ದಾರೆ. ಹೀಗೆ ಸಾಕಷ್ಟು ಈಗ ಯಾವ ರೀತಿ ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸರ್ಕಾರವೂ ಕೂಡ ಈಗ ಒಂದು ಪ್ಲ್ಯಾನ್ ಮಾಡ್ತಾ ಇದೆ. ಜೊತೆಗೆ HD ಕುಮಾರಸ್ವಾಮಿ ಅವರು ಕೂಡ ಈಗ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಬಂದ್ ಮಾಡಬೇಡಿ, ಬಂದ್ ಮಾಡಿದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ, ಒಂದು ದಿನದ ಬಂದ್ನಿಂದ ಅಲ್ಲಿ ಸಾವಿರಾರು ಕೋಟಿ ನಷ್ಟನೂ ಕೂಡ ಆಗುತ್ತೆ ಸರ್ಕಾರಕ್ಕೆ. ಹಾಗಾಗಿ ಆ ಒಂದು ಸರ್ಕಾರಕ್ಕೂ ಸಮಸ್ಯೆ, ಸಾರ್ವಜನಿಕರಿಗೂ ಸಮಸ್ಯೆ ಆಗುತ್ತೆ. ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಬಂದ್ ಬೇಡ, ಈಗ ಬಂದಿರುವ ಸಮಸ್ಯೆಯನ್ನು ನಾವು ಯಾವ ರೀತಿಯಾಗಿ ಬಗೆಹರಿಸಬೇಕು. ಹಾಗಾಗಿನೇ ಆಗಸ್ಟ್ 2ನೇ ತಾರೀಕು ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಒಂದು ಮಹತ್ವದ ತೀರ್ಮಾನವೂ ಕೂಡ ಆಗುವ ಸಾಧ್ಯತೆ ಇದೆ. ಯಾಕಂದರೆ ಇವತ್ತು BJP ಮತ್ತು JDSನವರು ರೈತರ ಪರವಾಗಿ ನಿಂತಿದ್ದಾರೆ, ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ಬಿಡಬಾರ್ದು ಅಂತಲೂ ಕೂಡ ಈಗ ಅವರು ಗಂಟಕೋಶವಾಗಿ ಹೇಳ್ತಾ ಇದ್ದಾರೆ. ನಾಡಿದ ಸರ್ವಪಕ್ಷ ಸಭೆ ಆದರೂ ಅದೇ ಒಮ್ಮತದ ತೀರ್ಮಾನಗಳು ಬಂದೇ ಬರ್ತವೆ. DK ಶಿವಕುಮಾರ್ ಅವರು ಕರೆದಿರುವಂಥ ಸಭೆಗೆ ಅದೇ ಒಮ್ಮತದ ತೀರ್ಮಾನ ಬರ್ತವೆ. ಆದರೂ ಈ ಸೊಲ್ಯೂಷನ್ ಏನು ಕೊಡ್ತಾರೆ ಸರ್ವಪಕ್ಷದ ಸಭೆ ಕರೆದಂಥ ಸಂದರ್ಭದಲ್ಲಿ BJP ಮತ್ತು JDS ನಾಯಕರು, ಅದು ಭಾಳ ಇಲ್ಲಿ ಮುಖ್ಯ ಆಗ್ತಾ ಹೋಗ್ತದೆ. ಒಂದು ಕಡೆ ಇವಾಗ ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ಜೊತೆಗೆ CWMA ಕೂಡ ಈಗ ಆದೇಶವನ್ನು ನಿನ್ನೆ ಹೊರಡಿಸಿದೆ. ದೆಹಲಿಯಲ್ಲಿ ಬಹಳ ಮಹತ್ವದ ಸಭೆ ಆಯಿತು. ಸರ್ಕಾರಕ್ಕೂ ಕೂಡ ಇಕ್ಕಟ್ಟಿನ ಪರಿಸ್ಥಿತಿ. ಇಲ್ಲಿ CWMA ಆದೇಶವನ್ನು ತಿರಸ್ಕೃತ ಮಾಡೋ ಹಾಗೂ ಇಲ್ಲ. ಯಾಕಂದರೆ ಈ ಹಿಂದೆ ಸುಪ್ರೀಂ ಕೋರ್ಟ್ನ ಆದೇಶವನ್ನೇ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ತಿರಸ್ಕೃತ ಮಾಡಿದರು, ನಾವು ಯಾವುದೇ ಕಾರಣಕ್ಕೂ ನೀರು ಕೊಡಲ್ಲ ಅಂತ ಹೇಳಿದರು. ಹಾಗಾಗಿ ಇನ್ನು ಅವರ ಶಿಷ್ಯನೇ ಇವರು DK ಶಿವಕುಮಾರ್ ಅವರು, ಇವರೇನಾದರೂ ಬಂಗಾರಪ್ಪನವರ ಹಾದಿಯನ್ನು ಹಿಡಿತಾರ, ನಾವು ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ, ನೀವು ಎಷ್ಟೇ ಆದೇಶ ಬೇಕಾದ್ರೆ ಹೊರಡಿಸಿ, ಈ ರೀತಿಯಾದಂಥ ನಿಲುವಿಗೆ ಏನಾದರೂ ಬರ್ತಾರ? ಮತ್ತು ಮಂಡ್ಯದಲ್ಲಿ ಆಗ ಅಂಬರೀಷ್ ಅವರು MP ಆಗಿದ್ದರು. ಈ ಥರ ಕಾವೇರಿ ಗಲಾಟೆ ಆದಂಥ ಸಂದರ್ಭದಲ್ಲಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು. ಅದೇ ರೀತಿಯಾದಂಥ ಪರಿಸ್ಥಿತಿ ಈಗಿನ ಸಚಿವರುಗಳಿಗೆ ಏನಾದರೂ ಬರುತ್ತಾ? ಈ ಥರ ಎಲ್ಲವೂ ಕೂಡ ಸಾಕಷ್ಟು ಒಂದಿಷ್ಟು ಗೊಂದಲಗಳಿದ್ದಾವೆ. ಸಾಕಷ್ಟು ಈ ಒಂದು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಸಮಸ್ಯೆಗಳು ಈಗ ಎದುರಾಗಿದ್ದಾವೆ.
ಈ ಬಹಳ ವರ್ಷಗಳಿಂದನೂ ಕೂಡ ಈ ಗಲಾಟೆ ಯಾಕೆ ನಡೀತಾ ಇದೆ ಅಂದರೆ ಮೈಸೂರು ಸಂಸ್ಥಾನ ಮತ್ತು ಮದ್ರಾಸಿನ ಪ್ರೆಸಿಡೆನ್ಸಿಗೂ ಒಂದಿಷ್ಟು ಒಪ್ಪಂದಗಳಾಗಿದ್ವು ನೀರನ್ನು ಬಿಡಬೇಕು ಅನ್ನುವಂಥದ್ದು. ಮತ್ತು ಸುಪ್ರೀಂ ಕೋರ್ಟ್ನ ಆದೇಶವೂ ಇದೆ, ಕುಡಿಯೋ ನೀರು ಮತ್ತು ನಡೆಯುವಂಥ ರಸ್ತೆಗೆ ಯಾರು ಕೂಡ ಅಡ್ಡಿಪಡಿಸಬಾರ್ದು ಅಂತ. ಹಾಗಾಗಿ ಇಲ್ಲಿ ಮಳೆ ಇದ್ದಿದ್ರೆ ನೀರನ್ನು ಬಿಡ್ತಾ ಇದ್ರು, ಕಳೆದ ಬಾರಿಯೆಲ್ಲ ಚೆನ್ನಾಗಿ ಮಳೆ ಆಗ್ತಾಯಿತ್ತು. ಇಲ್ಲೇ ನೀರಿಲ್ಲ, ಅರ್ಥ ಮಾಡ್ಕೋಬೇಕು ವಾಸ್ತವಿಕ ಅಂಶವನ್ನು. ಯಾಕೆ ಮಳೆ ಬಂದಿಲ್ಲ ಅಂತ ಅದನ್ನು ಯಾರಿಗೂ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ, ಅದು ಪ್ರಕೃತಿಯಲ್ಲಿ ಆಗ್ತಾ ಇರುವಂತಹ ಏರುಪೇರು. ಹಾಗಾಗಿ ಇಲ್ಲಿ ಯಾಕೆ ಮಳೆ ಬಂದಿಲ್ಲ ಅಂತ ಕೇಳೋಕ್ಕೆ ಯಾರಿಗೂ ಕೂಡ ಆಗಲ್ಲ, ಅದು ಮಳೆ ಬಂದಿಲ್ಲ ಅಷ್ಟೇ, ಮಳೆ ಬಂದಿಲ್ಲ, ನಮ್ಮಲ್ಲಿ ನೀರಿಲ್ಲ. ಜೊತೆಗೆ ನೀರಿದ್ದಾಗ ನಾವು ಕೊಟ್ಟಿದ್ದೀವಿ ಅಂತಲೂ ಕೂಡ ಈಗ ಸ್ಪಷ್ಟನೆಯನ್ನು ಇವತ್ತಿನ ಸುದ್ದಿಗೋಷ್ಠಿಯಲ್ಲೂ ಕೂಡ CM DK ಶಿವಕುಮಾರ್ ಅವರು ಹೇಳಿದರು. ಜೊತೆಗೆ ರೆಗ್ಯುಲರ್ ಫ್ಲೋ ಏನಿದೆ ಅದು ಹೋಗ್ತಾ ಇದೆ, ಮತ್ತು ಇಲ್ಲಿ ಮೊದಲೇ ಬೆಳೆ ಬೆಳಿಲಿಕ್ಕೆ ನಮಗೀಗ ನೀರಿಲ್ಲ. ಅವ್ರು ಕೇಳ್ತಾ ಇರುವಂಥದ್ದು 2 ಮತ್ತು 3ನೇ ಬೆಳೆ ಬೆಳಿಲಿಕ್ಕೆ ಅಂತ. ಒಂದು ಕಡೆಗ ಅದು ಭಾಳ ಚರ್ಚೆಗೆ ಗ್ರಾಸವಾಗಿರುವಂಥ ವಿಚಾರ. ಮತ್ತು ಅಲ್ಲಿಗೇನೀಗ ಹೋಗ್ತಾ ಇದೆಯಲ್ಲ ನೀರು, ಅದನ್ನು ಕರೆಕ್ಟಲ್ಲಿ ಅವರು ಶೇಖರಣೆ ಮಾಡ್ತಾ ಇಲ್ಲ, ಅದು ಪೋಲಾಗ್ತಾ ಇದೆ, ಸಮುದ್ರದ ಪಾಲಾಗ್ತಾ ಇದೆ. ಇವು ಕೂಡ ಒಂದಿಷ್ಟು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು. ಈ ರೆಗ್ಯುಲರ್ ಫ್ಲೋ ಏನಿದೆ ಅದೀಗ ಹೋಗ್ತಾ ಇದೆ ಅನ್ನುವಂಥದ್ದು ಇವತ್ತಿನ ಈ ಸುದ್ದಿಗೋಷ್ಠಿಯನ್ನು ಮಾಡಿದ್ರಲ್ಲ ಅದರಲ್ಲಿ ಒಂದಿಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮತ್ತು ಈ ಸುದ್ದಿಗೋಷ್ಠಿ ಮಾಡಿದಾಗ ನಾವು CWMA ಆದೇಶ ಹೊರಡಿಸಿದ್ದಾರೆ, ನಾವು ನೀರು ಬಿಡ್ತೀವಿ, ಈ ರೀತಿಯಾದಂಥ ವಿಚಾರವನ್ನು DK ಶಿವಕುಮಾರ್ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಜೊತೆಗೆ ನಾವು ಕೂಡ ರೈತರ ಪರವಾಗಿದ್ದೀವಿ, ನಾವು ಕೂಡ ಈ ಕಾವೇರಿ ವಿಚಾರದಲ್ಲಿ ನಿಮ್ಮ ನಿಲುವೇನಿದೆ ನಮ್ಮದು ಅದೇ ನಿಲುವು ಅನ್ನುವಂಥದ್ದು ಅವರು ಕೂಡ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ರೈತರು, ಕನ್ನಡ ಪರ ಹೋರಾಟಗಾರರು, ವಿವಿಧ ಸಂಘಟನೆಯವರು ಕಾವೇರಿಗೋಸ್ಕರ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಜೈಮಾಲ್ ಅವರ ನೇತೃತ್ವದಲ್ಲೂ ಕೂಡ ಫಿಲ್ಮ್ ಚೇಂಬರ್ನಲ್ಲೂ ಒಂದು ಮೀಟಿಂಗ್ ಆಯಿತು. ನಾವು ರಾಜ್ಕುಮಾರ್ ಹಾದಿಯನ್ನೇ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ. ಯಾಕಂದರೆ ಈ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಕಾವೇರಿ ವಿಚಾರದಲ್ಲಿ ತಮಿಳುನಾಡಿಗೆ ಸೆಡ್ಡು ಹೊಡೆದು ನಿಂತಿದ್ದರು. ಹಾಗಾಗಿ ಇವತ್ತು ಚಲನಚಿತ್ರ ನಟ ನಟಿಯರು ಇರ್ಬೋದು ಅಥವಾ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಕೂಡ ಕಾವೇರಿ ವಿಚಾರದಲ್ಲಿ ಗಟ್ಟಿ ಧ್ವನಿಯಾಗಿ ನಿಂತಿದ್ದಾರೆ. ಜೊತೆಗೆ ಸುಮಲತಾ ಅಂಬರೀಷ್ ಅವರು ಕೂಡ ಇವತ್ತು ಮಂಡ್ಯದಲ್ಲಿ ಕಾಣಿಸ್ಕೊಂಡ್ರು. KRS ಡ್ಯಾಮಲ್ಲಿ ಇವತ್ತೇನು BJPಗರು ಪ್ರತಿಭಟನೆ ಮಾಡ್ತಿದ್ರಲ್ಲ ಅವರು ಕೂಡ ಅಲ್ಲಿ ಕಾಣಿಸ್ಕೊಂಡ್ರು ಇವತ್ತು.